ಫೋನ್ ಮಾಡಿದ್ಯಲ್ಲ, ಹಂಗಂದ್ರೆ ಔಷಧಿ ರೆಡಿ ಆಗಿದೆ ಅಂತ ಆಯ್ತು. ಹೌದು ರೇಣಕ್ಕ, ಔಷಧಿ ತಯಾರಾಗಿದೆ. ನೀನು ತಗೊಂಡು ಕೊಡೋದೊಂದೇ ಬಾಕಿ ಇರೋದು. ಅಂದಂಗೆ ಈ ಔಷಧಿ ನಿಂಗೆ ಹೆಂಗೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊತೀನಿ ಅಲ್ವಾ? ಹಾ, ನನಗೆ ಗೊತ್ತಿದೆ. ಇದಕ್ಕೆ ಮೊದಲು ನನ್ನ ಗಂಡನಿಗೆ ಮತ್ತೆ ಆ ಗೌರಿ ಕೊಟ್ಟಿದ್ನಲ್ಲ, ಇದು ಹಾಗೆ ತಾನೇ ಕೊಡೋದು. ಅದ್ರಲ್ಲಿ ಕೇಳೋದೇನಿದೆ, ನನಗೆ ಗೊತ್ತಿದೆ ಬಿಡು. ಅಯ್ಯೋ ರೇಣಕ್ಕ, ಇದು ಆ ಥರ ಔಷಧಿ ಅಲ್ಲ. ಆ ಔಷಧಿ ಮಾಡ್ತಾ ಇದ್ದು ಮುಗ್ದೋಯ್ತು. ಇದು ಬೇರೆ ರೀತಿ ಮಾಡೋದು. ಇದು ಹೇಗೆ ಅಂದರೆ, ಇದಕ್ಕೆ ಶಕ್ತಿ ಇರುತ್ತೆ. ಆ ಶಕ್ತಿ ಇರೋದು ಬರೀ ಅರ್ಧ ಗಂಟೆ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿದೆಯಾ ಇಲ್ವಾ ಅಂತ. ಗೊತ್ತಿಲ್ಲದ್ರೆ ಒಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದಾ? ಅಲ್ಲ, ನನ್ಗೆ ಅದೇ ಔಷಧಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆಂದರೆ ಇದಕ್ಕೆ ಮೊದಲು 2 ಸರಿ ಕೊಟ್ಟಿದ್ದು ಔಷಧಿ ತುಂಬ ಸ್ಟ್ರಾಂಗ್ ಆಗಿತ್ತು ಮತ್ತು ಅನುಕೂಲನೂ ಇತ್ತು. ಅದನ್ನು ಹಾಕ್ತಾರೆ ಊಟದಲ್ಲಿ ಯಾರು ಗೊತ್ತಾನೂ ಆಗ್ತಾ ಇದ್ದಿಲ್ಲ. ಇದೇನೋ ನೀನು ಬೇರೆ ಅಂತಿದೆಯಲ್ಲ, ಇದು ಹೇಗೆ ಯೂಸ್ ಮಾಡೋದು ಏನೋ, ಒಂದು ವೇಳೆ ಗೊತ್ತಾಗ್ಬಿಟ್ರೆ? ನೀನು ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಇದು ಅದಕ್ಕಿಂತಲೂ ಪವರ್ಫುಲ್ ಆಗಿದೆ. ಇದನ್ನು ಬಳಸೋದು ತುಂಬ ಈಸಿ. ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಕೋಗ್ಬೇಡ, ಸರಿನಾ? ಅಂದಾಗೆ ಇದನ್ನ ಹೇಗೆ ಬಳಸಬೇಕು ಅಂದರೆ, ನೀನು ಇವಾಗ ತೊಗೊಂಡು ಹೋಗ್ತೀಯಲ್ಲ, ಅರ್ಧ ಗಂಟೆ ಅಷ್ಟೇ ನಿಮಗೆ ಟೈಮ್ ಇರೋದು. ಅರ್ಧ ಗಂಟೆ ಒಳಗಡೆ ಅದನ್ನು ಕೊಟ್ಬಿಡ್ಬೇಕು. ಅದು ಹೇಗೆ ಅಂದರೆ, ನೀನು ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ಯೋ ಅವ್ರ ಹೆಸರು ಹೇಳ್ಬಿಟ್ಟು 3 ಸಾರಿ 3 ಇಡಿ ಹಾಕ್ಬಿಟ್ಟು ಕೊಡಬೇಕು. ಮತ್ತು ಇನ್ನೊಂದು ವಿಷಯ, ಈ ಔಷಧಿನ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಮೊದಲು ನೀನು ತೆಗೆದು ನೋಡಲೇಬಾರ್ದು. ಅಯ್ಯೋ, ಇದೊಳ್ಳೆ ಆಯ್ತಲ್ಲ, ನಾನು ನೋಡ್ದಂಗೆ ಹೆಂಗೆ ಕೊಡೋಕ್ಕಾಗುತ್ತೆ? ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕಾ ಹೆಂಗೆ? ಇದೊಂದು ಕರೆಕ್ಟಾಗಿ ಅಲ್ಲದೆ ನೋಡು. ಇದನ್ನ ನೀನು ಕೊಡಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಬೇಕು, ಆಯಿತಾ? ನೀನು ಯಾವುದೇ ಕಾರಣಕ್ಕೂ ಔಷಧಿ ನೋಡಲೇಬಾರ್ದು. ಏನಪ್ಪ ವಿಚಿತ್ರವಾಗಿದೆ, ಇರ್ಲಿ ಬಿಡು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಸರಿ ಕೊಡು, ಈಗ ಆಲ್ರೆಡಿ ಗೊತ್ತಾಯಿತು, ನಾನು ಹೋಗ್ಬೇಕು ಬೇಗ. ಅದು ಬೇರೆ ಅರ್ಧ ಗಂಟೆ ಅಷ್ಟು ಟೈಮ್ ಇರೋದು ಅಂತ ಬೇರೆ ಹೇಳ್ತಾ ಇದೆಯಲ್ಲ. ಸರಿ ಕೊಡು, ಬೇಗ ಬೇಗ ತಗೋ. ಅಂದಂಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನೀನು ನೆರಳು ಬಿಟ್ಟು ಬೇರೆ ಯಾರ ನೆರಳು ಬೀಳಬಾರ್ದು, ಗೊತ್ತಿದೆ ಅಲ್ವಾ? ಹಾಂ, ನನಗೆ ಗೊತ್ತಿದೆ. ಅಂದಂಗೆ ರೇಣಕ್ಕ, ನಾನೇನು ನಿಂಗೆ ಔಷಧಿ ಕೊಟ್ಬಿಟ್ಟೆ, ಆದರೆ ಇನ್ನು ದುಡ್ಡು ಬಂದಿಲ್ವಲ್ಲ? ಕಮಲು, ನೀನು ದುಡ್ಡಿನ ಬಗ್ಗೆ ಅದು ನನ್ನ ಹತ್ರ ಯಾವ ಚಿಂತೆನೂ ಮಾಡಬೇಕಾಗಿಲ್ಲ. ಈ ಔಷಧಿ ಹೇಗೆ ನೀನು ನನ್ನ ಕೈ ಕೊಟ್ಟೆಯೋ ಅದೇ ರೀತಿ ದುಡ್ಡು ನಿನ್ನ ಹತ್ರ ಬಂದು ಸೇರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಯಾಕೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹೇಗೆ? ಅಲ್ಲ ರೇಣಕ್ಕ, ನಾವು ಮಾಡ್ತಾರೋ ಕೆಲಸದಲ್ಲಿ ಯಾರ ಮೇಲೆ ನಂಬಿಕೆ ಇಡ್ಬೇಕು ಹೇಳಿ? ನಮ್ಮನ್ನು ನಾವೇ ನಂಬಕ್ಕಾಗಲ್ಲ ಒಂದೊಂದು ಸಮಯದಲ್ಲಿ. ಹಾಗಾಗಿ ನಾನು ದುಡ್ಡಿನ ವಿಷಯದಲ್ಲಿ ಮಾತ್ರ ಪಕ್ಕ ಇರ್ತೀನಿ, ಯಾರೂ ನಂಬಕ್ಕೆ ಹೋಗಲ್ಲ. ಸರಿ ಸರಿ ಕೊಡು, ಗೊತ್ತಾಗುತ್ತೆ. ಇಷ್ಟು ದಿನ ಎಲ್ಲಾರನ್ನೂ ಒಳ್ಳೆಯವಳು ಅಂತ ನಂಬಿಸಿ ಮುಖವಾಡ ಹಾಕೊಂಡು ಬರ್ತಾ ಇದ್ಲು. ಆದರೆ ನನಗೆ ಯಾಕೋ ಅನಿಸ್ತಿದೆ, ಇನ್ನು ಮುಂದೆ ಇವಳು ಮುಖವಾಡ ತುಂಬ ದಿನ ನಡೆಯಲ್ಲ ಅಂತ. ಯಾಕೆಂದ್ರೆ ನಾವು ಮಾಡ್ತಿರೋ ಕೆಲಸ ಕೆಟ್ಟದೇ ಇರ್ಬೋದು, ಆದರೆ ಅಲ್ಪ ಸ್ವಲ್ಪ ನೀನು ಇಟ್ಕೋಬೇಕು. ಆದರೆ ಇವಳು ನೀಚ ಹೆಂಗಸು, ಪಾಪ ಅಂತ ಅನ್ಬಾರ್ದು. ನಾನು ಸಹಾಯ ಮಾಡಿದ್ದೀನಿ, ಆದರೆ ಯಾಕೋ ಆ ಗೌರಿಯನ್ನ ಸಾಯಿಸ್ಬಿಟ್ಲಲ್ಲ, ನನಗದು ಇಷ್ಟ ಆಗಿಲ್ಲ. ಹೌದು, ಅವಳು ತುಂಬ ನಂಬಿದ್ಲಿ ಇವಳನ್ನ. ಒಂಥರ ನಂಬಿಕೆ ದ್ರೋಹ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೋಗೋಣ, ನನಗೇನು ತುಂಬ ಕೆಲಸ ಇದೆ. ಇನ್ನೂ ಒಂದು ಇಬ್ಬರಿಗೆ ಔಷಧಿ ಮಾಡೋದಿದೆಯಲ್ಲ, ಹೋಗಿ ಅದನ್ನು ಮಾಡೋಣ. ಇವತ್ತೇ ಹಿಂಗಾಗ್ಬೇಕಾ? ಒಂದು ಆಟೋ ಸಿಗ್ತಾ ಇಲ್ವಲ್ಲ, ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಯಾಕೆ ಇವತ್ತು ಹಿಂಗೆ ಆಗ್ತಿದೆಯಲ್ಲ? ಹಾಂ, ಅದು ಅಲ್ಲದೆ ನನಗೆ ಟೈಮ್ ಬೇರೆ ತುಂಬ ಕಡಿಮೆ ಇದೆ. ಈ ಔಷಧಿನ ಆದಷ್ಟು ಬೇಗ ತಗೊಂಡು ಕೊಟ್ಬಿಡ್ಬೇಕು, ಇಲ್ಲ ಅಂದರೆ ಏನಾಗುತ್ತೋ ಏನೋ. ಇವತ್ತು ಯಾಕೆ ಹಿಂಗೆ ಆಗ್ತಿದೆ? ಈ ಆಟೋಗಳಿಗೆಲ್ಲ ಏನಾಗಿದೆ? ಲೇ ಪಾಪಿ ಹೆಂಗಸೆ, ನೀನು ಯಾಕೆ ನನ್ನ ಮೇಲೆ ಎಷ್ಟೊಂದು ದ್ವೇಷ? ಹೋದ್ರೆ ಹೋಗ್ಲಿ, ನನ್ನ ಮೇಲೆ ದ್ವೇಷ ಕಾಡ್ತಿ ಅಂದರೆ ಹೇಗಾದ್ರೂ ಸಹಿಸ್ಕೋತೀನಿ. ಆದರೆ ನನ್ನ ಮಗಳು ಅವಳಿನ್ಗೆ ಏನು ತಾನೇ ಮಾಡಿದ್ಲು? ಬಾಯಿ ತುಂಬ ನಿನ್ನ ಅಮ್ಮ ಅಂತ ಕರೀತಾಳೆ. ಆ 2 ಪದಕ್ಕಾದ್ರೂ ನಿನಗೆ ಸ್ವಲ್ಪ ಮಟ್ಟಿಗೆ ಕನಿಕರ ಬೇಡವಾ? ಹಾಂ, ಹೆಣ್ಣು ಇಷ್ಟೊಂದು ನೀಚ ಆಗ್ಬಿಟ್ರೆ ಪ್ರಪಂಚ ಹೇಗೆ ಉಳಿಯುತ್ತೆ ಹೇಳು? ನೀನು ಮಾಡ್ತಾ ತುಂಬ ತಪ್ಪು ರೇಣು, ತುಂಬ ತಪ್ಪು. ದಯವಿಟ್ಟು ನಿಲ್ಲಿಸ್ಬಿಡು, ನನ್ನ ಮಗಳಿಗೆ ಏನೂ ಮಾಡಬೇಡ ದಯವಿಟ್ಟು. ಅಪ್ಪ, ತಂದೆ, ಶಿವನೇ ಪರಮಾತ್ಮ, ನಾನು ನಿಂಗೆ ದಯವಿಟ್ಟು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಇವನ್ನ ಹೇಗಾದರೂ ಮಾಡಿ ತಡಿಯಪ್ಪ.
ನನ್ನ ಮಗಳಿಗೆ ಇವಳಿಂದ ಯಾವ ತೊಂದರೆನೂ ಆಗಬಾರ್ದು. ಆ ರೀತಿ ಮಾಡು ತಂದೆ. ಅಮ್ಮ ತಾಯಿ ಪಾರ್ವತಿ, ನೀನು ಸಹ ನನ್ನ ತರನೇ ಒಂದು ತಾಯಿ. ಹಾಗಾಗಿ ಇದು ಒಂದು ತಾಯಿ ನೋವು ಏನಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಲ್ಲ. ದಯವಿಟ್ಟು ನೀವಿಬ್ರು ಹೇಗಾದರೂ ಮಾಡಿ ಇವಳನ್ನ ತಡಿಬೇಕು. ಹೌದು. ಅಯ್ಯೋ, ಟೈಮ್ ಬೇರೆ ತುಂಬ ಆಗೋಗ್ತಿದೆಯಲ್ಲ, ಏನು ಮಾಡೋದು ಇವಾಗ? ಹಾಂ, ಇಲ್ಲ, ನಾನು ಹಿಂಗೆ ಇದ್ರೆ ಆಗಲ್ಲ, ಬೇಗ ಬೇಗ ಹೋಗ್ಬೇಕು. ಅಮ್ಮ, ಅಪ್ಪ, ನಾನು ಹೆಂಗೆ ಬಿದ್ದೆ? ನನ್ನ ಕಾಲು ಎದ್ದೇಳಕ್ಕೆ ಬರ್ತಾ ಇಲ್ವಲ್ಲ, ಏನಾಯ್ತು ನನಗೆ? ಪಾಪಿ, ಬೀಳು, ನಿಂಗೆ ಹಿಂಗೆ ಆಗಬೇಕು, ಬೀಳು. ಅಯ್ಯೋ, ಇಷ್ಟೊತ್ತು ಇಕ್ಕಲ್ಲಿ ಇರ್ಲಿಲ್ವಲ್ಲ, ಇವಾಗ ಸಡನ್ ಆಗಿ ಹೆಂಗ್ ಬಂತು? ಅಯ್ಯೋ, ನಾನು ಎಡು ಬಿದ್ಬಿಟ್ನಲ್ಲ. ಅಪ್ಪ, ನನ್ನ ಕಾಲು, ಅಮ್ಮ, ನನ್ನ ಕಾಲು ಎದ್ದೇಳಕ್ಕೆ ಆಗ್ತಾ ಇಲ್ವಲ್ಲ. ಅಯ್ಯೋ, ಔಷಧಿಗೆ ಏನಾಯ್ತು? ಅಪ್ಪ, ಸದ್ಯಕ್ಕೆ ಈ ಔಷಧಿ ಏನೂ ಆಗಿಲ್ಲ. ಒಳ್ಳೇದಾಯ್ತು. ಇದನ್ನ ಆದಷ್ಟು ಬೇಗ ತಗೊಂಡೋಗಿ ಅವಳಿಗೆ ಕೊಟ್ಬಿಡ್ಬೇಕು. ಅಪ್ಪ, ಇವಾಗ ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಓಡೋಗ್ಬೇಕು. ಹೋಗು, ಎಷ್ಟು ದೂರ ಹೋಗ್ತೀಯ ಹೋಗು. ನನ್ನ ಕಡೆಗೆ ಶಿವ ಪರಮಾತ್ಮ ಇದ್ದಾನೆ. ಅಮ್ಮ, ನೀವೆಲ್ಲಿ ಹೋಗಿದ್ರಿ? ನಾನು ತುಂಬ ಹೊತ್ತಿಂದ ನೋಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲೂ ಕಾಣಿಸ್ತಾನೆ ಇರ್ಲಿಲ್ವಲ್ಲ? ಹೊರಗಡೆ ಹೋಗಿದ್ರಾ? ಅಲ್ಲಮ್ಮ, ನನ್ಗೇನು ಹೇಳ್ದೆ ಹೋಗಿದ್ರಲ್ಲ, ಯಾಕೆ? ಏನಾದರೂ ತೊಂದರೆ ಇತ್ತಮ್ಮ? ಅಯ್ಯೋ, ತೊಂದರೆ ಅಂತೆಲ್ಲ ಏನಿಲ್ಲ ಮಗಳೇ. ನಿಂಗೆ ಗೊತ್ತಲ್ಲಮ್ಮ, ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನನ್ನ ಮನಸ್ಥಿತಿ ಚೂರು ಚೆನ್ನಾಗಿಲ್ಲ. ಹಾಗಾಗಿ ಈ ಮೈನಲ್ಲೇ ಇದ್ದರೆ ತುಂಬ ನೆನಪಾಗುತ್ತೆ. ನಿಮ್ಮಪ್ಪನ ನೆನಪು ತುಂಬಾ ಕಾಡುತ್ತೆ ನನಗೆ. ಅದಕ್ಕೆ ಹಾಗಾಗಿ ಹೀಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ಹೋಗಿದ್ದೆಮ್ಮ. ಅಮ್ಮ, ನೀವು ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ರೆ ನನ್ನ ಕತೆ ಏನಮ್ಮ? ಅಲ್ಲ, ನಮ್ಮೆಲ್ಲರಿಗೂ ನಿಮ್ಮನ್ನ ಬಿಟ್ಟರೆ ಇನ್ನು ಯಾರಿದ್ದಾರೆ ಹೇಳಮ್ಮ? ನೀನು ಸ್ವಲ್ಪ ಆರಾಮಾಗಿ ಇರೋದು ಕಲ್ತ್ಕೊ ಅಮ್ಮ, ಅಭ್ಯಾಸ ಮಾಡ್ಕೊ. ಅಪ್ಪ ಇಲ್ಲ ಅನ್ನೋದನ್ನ ನಿನ್ನ ಮನಸ್ಸಿಗೆ ತಟ್ಕೊಮ್ಮ. ಅದು ಏನು ಹೇಳಿ ನಾನು? ಒಂದು ವೇಳೆ ನಿನಗೂ ಏನಾದರೂ ಆಗ್ಬಿಟ್ರೆ ನಾವೆಲ್ಲ ಏನಾಗ್ತೀವಿ ಅಂತ ನಿಂಗೆ ಸ್ವಲ್ಪ ಯೋಚನೆ ಇದೆಯಾ ಅಮ್ಮ? ಹಾಂ, ಹೇಳು. ಅಲ್ಲಮ್ಮ, ರಜಾ ಅಂತ ಎಲ್ಲ ಏನೂ ಇಲ್ಲ. ಯಾಕೋ ಹಿಂಗೆ ಮನಸ್ಸಿಗೆ ನನಗೂ ಸಮಾಧಾನ ಇರಲಿಲ್ಲ. ಅದಕ್ಕೆ ಇವತ್ತು ಮನೆಯಲ್ಲೇ ಇದ್ಬಿಟ್ಟೆ. ಅಮ್ಮ ಅಂದಂಗೆ ಇವತ್ತು ಶಶಾಂಕ್ ಬಂದಿದ್ರಮ್ಮ. ಶಶಾಂಕ್ ಯಾರಮ್ಮ? ಓ, ಅವರು ನೀನು ಯಾವಾಗೂ ಹೇಳ್ತಿರ್ತೀಯಲ್ಲ, ಡಾಕ್ಟರ್ ಇದ್ದಾರೆ ಒಬ್ಬರು ಅಂತ, ಅವರೇನಾ? ಹಾಂ, ಹ್ಞೂಮ್ಮ, ಅವರೇ ಬಂದಿದ್ರು. ನೀನು ಇರಲಿಲ್ವಲ್ಲ, ಹಾಗಾಗಿ ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತಂತಮ್ಮ, ಅದಕ್ಕಂತ ಬಂದಿದ್ರು. ನೀನು ಬೆಲೆ ಇರಲಿಲ್ವಲ್ಲ, ಅದಕ್ಕೆ ಅವ್ರು ಹೊರಟೋಗ್ಬಿಟ್ರು. ಮತ್ತೊಂದು ಸರಿ ಬರ್ತಾರಂತೆ. ಶಶಾಂಕ್ ಯಾರು ಇರ್ಬೋದು? ಹಾಂ, ಓ ಹೌದಾ, ಸರಿ ಬಿಡಮ್ಮ. ಅವರು ಒಂದು ಕೆಲಸ ಮಾಡು, ನೀನು ನಾಳೆ ಬರೋಕ್ಕೆ ಹೇಳು ಆಯಿತಾ? ನಾನು ಎಲ್ಲೂ ಹೋಗಲ್ಲ, ಮನೆಯಲ್ಲಿ ಇರ್ತೀನಿ, ಸರಿನಾ? ಒಂದು ನಿಮಿಷ ನಾನು ಬರ್ತೀನಿ. ಸರಿಮ್ಮ, ಹಾಗೆ ಹೇಳ್ತೀನಿ. ಅಯ್ಯೋ ದೇವ್ರೆ, ಓಡು ಬರೋ ಟೈಮಲ್ಲಿ ನನಗೆ ಬಾತ್ರೂಮ್ಗೆ ಬಂದ್ಬಿಡೋದಾ? ಅರೆ, ಅಮ್ಮ ಏನೋ ತಗೋ ಬಂದಿರೋ ಹಾಗಿದೆಯಲ್ಲ, ಏನಿರ್ಬೋದು ಇದು? ಹಾಂ, ತೆಗೆದು ನೋಡ್ವಾ ಬೇಡ್ವಾ? ಅರೆ, ನೋಡಿದ್ರೆ ತಪ್ಪೇನಿದೆ? ಅಮ್ಮ ಹೇಗಿದ್ದು ತಗೋ ಬಂದಿದ್ದು ನನಗೋಸ್ಕರನೇ ಆಗಿರುತ್ತೆ. ನಾನು ತೆಗೆದು ನೋಡಿ ಬಿಡ್ತೀನಿ. ಅರೆ, ಇದರಲ್ಲೇನು ದೇವರದು ಪ್ರಸಾದ ಇದ್ದಂಗಿದೆಯಲ್ಲ, ಹಂಗಂದ್ರೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರಾ? ಓ, ಇದ್ರೂ ಇರ್ಬೋದು, ಅದಕ್ಕೆ ತಗೊಬಂದರೆ ಅಂತ ಅನ್ಸುತ್ತೆ. ತಡಿ, ನಾನು ಹೇಗೂ ಸ್ನಾನ ಮಾಡಿ ಆಗಿದೆ, ಪೂಜೆನೂ ಆಗಿದೆ, ಹಾಗಾಗಿ ಇದನ್ನ ತಿಂತೀನಿ. ಅಪ್ಪ ಶಿವನೇ, ನೀನು ನಮ್ದವ್ರನ್ನ ನೀನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ನಾನು ಬೇಡ್ಕೊಂಡಿದ್ದಕ್ಕೂ ನೀನು ಇಲ್ಲ ಅಂತ ಅಂದಿಲ್ಲ ತಂದೆ. ನಾನು ನಿಂಗೆ ಇಲ್ಲಿಂದಾನೆ ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ ತಂದೆ. ಅರೆ, ತಿನ್ನೋದಕ್ಕೂ ಮೊದಲು ಒಂದ್ಸರಿ ಅಮ್ಮನ್ನ ಕೇಳ. ಹಾಂ, ಕೇಳ ಬೇಡವಾ? ತಡಿ, ಒಂದ್ಸರಿ ಕೇಳಿ ಬಿಡ್ತೀನಿ. ಬೇಡಮ್ಮ, ಬೇಡ, ನೀನು ಕೇಳಬೇಡ, ಅವಳೊಬ್ಬನ ಏನೂ ಕೇಳಬೇಡ. ಅದನ್ನು ತಿನ್ನು ಮಗಳೇ, ತಿನ್ನು. ಆ ದೇವರು ನಿನಗೋಸ್ಕರ ಕಳಿಸಿದಾನೆ, ತಿನ್ನು ಬಾ. ಅಮ್ಮ, ನೀನು ಇಲ್ಲೇನು ತಗೋ ಬಂದಿದ್ದೆಲ್ಲ, ನಾನು ತಿನ್ಲಾ ಬೇಡವಾ? ಅರೆ, ಈ ಅಮ್ಮ ಯಾಕೇನು ಮಾತಾಡ್ತಾನೆ ಇಲ್ವಲ್ಲ? ಅಯ್ಯೋ, ಯಾಕೋ ಗೊತ್ತಿಲ್ಲ, ನನಗೆ ತಿನ್ಬೇಕು ಅಂತ ಅನಿಸ್ತಾನೆ ಇದೆ. ತಿಂದೇ ಬಿಡ್ತೀನಿ ಬಿಡು. ಹಾಂ, ಆಹಾ, ಎಷ್ಟು ರುಚಿಯಾಗಿದೆ ಇದು. ಯಾವ ದೇವಸ್ಥಾನದಪ್ಪ ಇದು ಇಷ್ಟೊಂದು ಟೇಸ್ಟಿಯಾಗಿದೆ? ಇನ್ನೊಂದು ಸ್ವಲ್ಪ ಇದೆ, ತಿನ್ಲಾ ಬೇಡವಾ? ಹಾಗೆ ಇಟ್ಬಿಡ್ಲಾ? ಬೇಡ, ಸ್ವಲ್ಪ ಅಮ್ಮ ತಿನ್ನಲಿ, ಹಾಗಾಗಿ ನಾನು ಹಂಗೆ ಇಟ್ಟಿರ್ತೀನಿ.
ಯಾವುದೋ ಫೋನ್ ಬರ್ತಾರೋ ಆಗಿದೆಯಲ್ಲ, ಯಾರು ಇರ್ಬೋದಪ್ಪ? ಶಶಾಂಕ್ ಇರ್ಬೋದಾ? ಅವನೇ ಆಗಿರ್ತಾನೆ. ಶಶಾಂಕ್ ಬಿಟ್ಟರೆ ನನಗೆ ಮತ್ತೆ ಯಾರು ಫೋನ್ ಮಾಡ್ತಾರೆ? ಅಮ್ಮ ಬೇರೆ ನಾಳೆ ಬರೋಕ್ಕೆ ಹೇಳಿದಾರಲ್ವಾ, ಈ ವಿಷಯ ಹೋಗ್ಬಿಟ್ಟು ಬೇಗ ಹೇಳ್ಬೇಕು ಅವನಿಗೆ. ಅಪ್ಪ ಸದ್ಯಕ್ಕೆ ಅವಳಿಗೆ ಬ್ಯಾಗ್ ನೋಡಿಲ್ಲ ಅಂತ ಅನಿಸುತ್ತೆ. ಹಾಂ, ಮೊದಲಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಔಷಧಿನಲ್ಲಿ ಏನು ಹಾಕ್ಕೊಡ್ಲಿ ಔಷಧಿ? ಹಾಂ, ಕಾಫಿ ಕೇಳೋ ಥರ ಕಿದ್ಲ ಅವಳು. ಕೇಳಿಲ್ವ ಕಾಫಿನ? ಕೇಳಬೇಕಿತ್ತಲ್ಲ. ಸರಿ, ಹೇಳ್ದು ಹೋದರೆ ಬೇಡ, ನಾನೇ ಮಾಡ್ಕೊಂಡು ಕೊಡ್ತೀನಿ. ಹಾಂ, ಆ ಕಾಫಿನಲ್ಲಿ ನಾನು ತೊಗೊಂಡೋಗಿ ಹಾಕ್ಕೊಟ್ಬಿಡ್ತೀನಿ. ಹಾಂ ಪುಟ್ಟಿ, ನಿನ್ನ ಬ್ಯಾಗಲ್ಲೆಲ್ಲ ಬಟ್ಟೆ ತುಂಬಿಸ್ಕೊಂಡಿದ್ಯಮ್ಮ? ಯಾಕಂದರೆ ಇವತ್ತು ನಾವು ನಮ್ಮ ಮನೆಗೆ ಹೋಗ್ತಿದ್ದೀವಲ್ಲ. ಹಾಂ ಅಮ್ಮ, ಯಾಕಮ್ಮ ಇಷ್ಟು ಬೇಗ ಹೋಗ್ತಿದ್ದೀವಿ? ನೀನು ಅವತ್ತು ಏನು ಹೇಳ್ದೆ ಹೇಳು? ನಾವಿಲ್ಲೇ ಒಂದು ವಾರ ಇರಬೇಕು ಅಂತ ತಾನೇ. ಆದರೆ ನೀನು ಯಾಕೆ ಇಷ್ಟು ಬೇಗ ಹೋಗ್ತಿದ್ಯಾ? ಅಮ್ಮ, ನಾನು ಇಲ್ಲೇ ಇರ್ತೀನಮ್ಮ ಸ್ವಲ್ಪ ದಿನ. ಪ್ಲೀಸ್ ಅಮ್ಮ. ಪುಟ್ಟಿ, ನಾನು ಎಲ್ಲ ನೀನು ಕೇಳ್ತೀಯಲ್ಲ, ನೀನು ಜಾಣೆ ಅಲ್ಲ, ಹಂಗೆಲ್ಲ ಮಾಡಬಾರ್ದು ಅಮ್ಮ. ಯಾಕೆಂದರೆ ನಿಮ್ಮ ಅಕ್ಕಂಗೆ ತುಂಬ ಮೈ ಹುಷಾರಿಲ್ವಂತೆ, ಹಾಗಾಗಿ ನಾವು ಹೋಗ್ಲೇಬೇಕಲ್ಲ. ಪಾಪ ಅಲ್ವ ಅಮ್ಮ ಅವಳು. ಅವಳನ್ನಲ್ಲಿ ಯಾರು ನೋಡ್ಕೋತಾರೆ ಹೇಳು? ಏ ಅಮ್ಮ, ನೀನು ಯಾಕೆ ಸುಳ್ಳು ಹೇಳ್ತಿದ್ಯಾ? ಯಾಕೆ ಅಲ್ಲ ಅಕ್ಕನ ನೋಡ್ಕೊಳಕ್ಕೆ ಅಜ್ಜಿ, ಅಪ್ಪ ಮತ್ತೆ ದೊಡ್ಡಮ್ಮ ಎಲ್ಲರೂ ಇದ್ದಾರಲ್ಲಮ್ಮ. ಅಮ್ಮ, ನಾನು ಒಂದು ಕೆಲಸ ಮಾಡು, ನೀನು ಹೋಗು, ನಾನು ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಬರ್ತೀನಿ. ತಾತ ಆಮೇಲೆ ಕರ್ಕೊಬಂದು ಬಿಡ್ತಾರೆ, ಸರಿನಾ? ಏ ಪುಟ್ಟಿ, ನಿಮ್ಮ ಅಮ್ಮ ಹೇಳ್ತಾರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನೀನು ಸರಿ ಹೋಗ್ತೀಯಾ, ಅಮ್ಮ ಸರಿ ಹೋಗ್ಬೇಕಾ? ಏನು ಬೇಡ, ಸುಮ್ಮನೆ ನೀನು ಅವಳ ಜೊತೆನಲ್ಲೇ. ಏ ಅಜ್ಜಿ, ನಿಂಗೇನು ತೊಂದ್ರೆನಾ? ನಾನು ಇಲ್ಲೇ ಇದ್ರೆ ಹಾಂ ಯಾಕೆ ಹಂಗೆ ಆಡ್ತೀಯ? ಹೋಗು ಹೋಗು ಅಂತ. ನೀನು ಸುಮ್ಮನಿರು, ನಂಗೆ ಹೋಗೋಕೆ ಇಷ್ಟ ಇಲ್ಲ. ಇಲ್ಲೇ ಸ್ವಲ್ಪ ದಿನ ಇರಬೇಕು ಅಂತ ಆಸೆ ಆಗ್ತಾ ಇದೆ. ಗಂಗಾ, ಸ್ವಲ್ಪ ಹೊತ್ತು ಸುಮ್ಮನಿರು. ಆ ಮಗು ಹತ್ರ ಈ ರೀತಿ ಮಾತಾಡ್ತಾರಾ? ಹಾಂ ಪುಟ್ಟಿ, ಬಾಯಿಲಿ. ಇವಾಗೇನು, ನೀನು ಇಲ್ಲೇ ಇರಬೇಕಲ್ಲ, ನೀನು ಇಲ್ಲೇ ಇರ್ತೀಯ, ಅಮ್ಮನೂ ಇಲ್ಲೇ ಇರ್ತಾರೆ, ಸರಿನಾ? ಹ್ಞೂ ತಾತ, ಸರಿ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀವಿ. ಆದರೆ ಅಮ್ಮ ನೋಡು ರೆಡಿ ಆಗಿಬಿಟ್ಟಿದ್ದಾರಲ್ಲ ಬ್ಯಾಗ್ ಹತ್ಕೊಂಡು. ಏ ಅಮ್ಮ, ನಾನು ಬರಲ್ಲ, ನೀನು ಹೋಗ್ಬೇಡ, ತಾತ ಹೇಳ್ತು ನೋಡಿ ಈಗ. ಅಲ್ಲಮ್ಮ ಜಯ, ಇವಾಗ ಇದ್ದಕ್ಕಿದ್ದಂಗೆ ಹೊರಟು ನಿಂತಿದ್ದಿಲ್ಲಮ್ಮ, ಯಾಕೆ? ನಿನ್ನ ಗಂಡ ಏನಾದರೂ ಫೋನ್ ಮಾಡಿದ್ನಾ ಹೆಂಗೆ? ಅಪ್ಪ, ಹೌದು ಅಪ್ಪ, ಅಮ್ಮಗೆ ಬೇರೆ ತುಂಬ ಹುಷಾರಿರುವಂತೆ ಮೈಯಲ್ಲಿ, ಹಾಗಾಗಿ ನಾನು ಹೋಗಲೇಬೇಕು. ಹೌದಮ್ಮ, ಅದು ಸರಿನೇ, ಮಗು ಹುಷಾರಿಲ್ಲ ಹೋಗ್ತಾ ಇದೆಯಾ. ಆದರೆ ಮಗಳೇ, ಅಲ್ಲಿ ಅಮ್ಮ ನೋಡ್ಕೊಳ್ಳೋಕ್ಕೆ ನಿನ್ನ ಗಂಡ ನಿಮ್ಮ ಮತ್ತೆಲ್ಲ ಇದ್ದಾರಲ್ಲಮ್ಮ, ಹಿಂಗಿರ್ಬೇಕಾದ್ರೆ ನೀನು ಹೋಗಲೇಬೇಕಾ? ಹಾಂ ರೀ, ನಿಮ್ಗೆ ಸ್ವಲ್ಪ ತಲೆ ಬುದ್ಧಿ ಇದೆಯಾ ಇಲ್ವಾ? ಅವಳು ಹೋಗ್ಬೇಕು ಅಂತ ಆವಾಗಂತ ಹೇಳ್ತಾವಳೆ, ಆದರೆ ನೀವು ಆಡಿದ್ದೆ ಆಟ ಬೇಡ ಬೇಡ ಅಂತ. ಯಾಕೆ ಹಿಂಗೆ ಆಡ್ತಿದ್ದೀರಾ? ಅವಳು ಹೋಗ್ಲಿ ಬಿಡಿ. ಸರಿಯಪ್ಪ, ನಾವಿನ್ನು ಬರ್ತೀವಿ. ಇರಮ್ಮ, ನಾನು ಅಲ್ಲಿವರೆಗೂ ಬರ್ತೀನಿ ಇರು, ಬಸ್ ಸ್ಟಾಪ್ವರೆಗೂ ಬಿಟ್ಟು ಬರ್ತೀನಿ. ಅಮ್ಮ, ಬರ್ತೀನಿ. ಹಾಂ ಹಾಂ, ಜಯ, ನನಗೆ ಈ ಬ್ಯಾಗು ನಿಂದೇನಾ ಅಥವಾ ನಮ್ದಾ? ಈ ಬ್ಯಾಗ್ ನಂದೇ ಅಮ್ಮ. ಯಾಕೆ, ಈ ಮೈನಲ್ಲೂ ಸೇಮ್ ಇದೇ ಥರ ಒಂದು ಬ್ಯಾಗ್ ಇದೆಯಾ? ಇಲ್ಲ, ಇದು ನಂದೇ ಬ್ಯಾಗು. ಅದೇನೆಂದರೆ ಅಪ್ಪ ಮನೆ ನಮ್ಮ ಮನೆಗೆ ಬಂದಿದ್ದಾಳ, ಆವಾಗ ನಂಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಆ ದುಡ್ಡಲ್ಲಿ ನಾನು ತೊಗೊಂಡಿದ್ದು ಬ್ಯಾಗಮ್ಮ. ಇಲ್ಲಿಗೆ ಬರ್ತಾ ಹೋಗ್ತಾ ಇರ್ತೀನಲ್ಲ, ಹಾಗಾಗಿ ಒಂದು ಚೆನ್ನಾಗಿರೋ ಬ್ಯಾಗ್ ಇರಲಿಲ್ಲ, ಒಂದೇ ಒಂದು ತೊಗೊಂಡಿದ್ದೀನಮ್ಮ, ಅದೇ ಬ್ಯಾಗು. ಓ ಹೌದಾ, ಅದೇ ಮತ್ತೆ ಅಂದ್ಕೊಂಡೆ. ಯಾಕೆಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರೋ ಥರ ಅನಿಸ್ತಿತ್ತು. ನಿನ್ನ ಗಂಡಂಗೆ ಎಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಶಕ್ತಿ ಎಲ್ಲಿದೆ, ಅದಕ್ಕೆ ಕೇಳಿದೆ. ಹೌದು ಅಮ್ಮ, ನಮೀಗ ಶಕ್ತಿ ಇಲ್ಲ, ಅದಕ್ಕೆ ಅಪ್ಪ ಬಂದ ಕೊಡ್ತಾರಲ್ಲ ಕಾಸು, ಅಷ್ಟು ಕೂಡಾಕಿ ನಾನು ತಗೊಂಡಿದ್ದೀನಿ ಅಮ್ಮ. ಸರಿ, ಆ ಬ್ಯಾಗಲ್ಲಿ ಏನು ತುಂಬಿಸ್ಕೊಂಡಿದ್ಯಾ? ಹಾಂ ಏನಮ್ಮ, ಏನು ತುಂಬಿಸ್ಕೊಂಡಿದ್ಯಾನ? ತುಂಬಿಸ್ಕೊಳ್ಳೋಕೆ ಏನಿದೆ, ನಂದು ಪುಟ್ಟಿದ ಬಟ್ಟೆ ಇದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿರುತ್ತಮ್ಮ? ಹಾಂ, ನಂಗೆ ನೀನು ಏನು ಕೇಳ್ತಿದ್ದೆ ಅಂತ ಅರ್ಥ ಆಗ್ತಾ ಇಲ್ಲ. ಏ ಹಂಗಲ್ಲ ಕಣೆ, ತುಂಬಿಸ್ಕೊಂಡಿದ್ಯಾ ಅಂದರೆ ನಿನಗೆ ಪಾತ್ರೆ ಗಿದೆಲ್ಲ ಇಷ್ಟ ಅಲ್ಲ, ಹಾಗಾಗಿ ಅಡುಗೆ ಮಣ್ಣಲ್ಲಿ ಏನಾದರೂ ಲೋಟ ಚಂಬು ತಗೊಂಡಿದ್ಯೇನೋ ಅಂತ ಆಸೆ ಪಟ್ಟು ಕೇಳಿದೆ ಅಷ್ಟೆ. ಇಲ್ಲ ಅಮ್ಮ, ನನಗೆ ಸದ್ಯಕ್ಕೆ ಆ ಆಸೆ ಎಲ್ಲ ಬಿಟ್ಬಿಟ್ಟೆ. ನಿಜ, ಒಂದು ಟೈಮಲ್ಲಿ ಇತ್ತು, ನಾನು ತವ್ರ ಮನೆಯಿಂದ ಏನಾದರೂ ತೊಗೊಂಡೋಗ್ಬೇಕು ನನ್ನ ಗಂಡನ ಮನೆಗೆ, ಲೋಟ ಚಂಬು ಪಾತ್ರೆ ಇಷ್ಟ ಇತ್ತು ಅಮ್ಮ. ಆದರೆ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಮ್ಮ. ನನ್ನ ಗಂಡನ ಮೇಲೆ ಏನಿದೆಯೋ ನಂಗೆ ಅಷ್ಟೇ ಸಾಕು, ಹಾಗಾಗಿ ಆಸೆ ಎಲ್ಲ ಏನೂ ಇಲ್ಲ ಅಮ್ಮ. ನಿಂಗೆ ಒಂದು ವೇಳೆ ಅನುಮಾನ ಇದ್ದರೆ ತಗೋ, ಬ್ಯಾಗ್ ಚೆಕ್ ಮಾಡ್ಕೊ.
ಜಯ ನೀನು ಸುಮ್ಮನಿರು. ಗಂಗಾ ನೀನು ಯಾಕೆ ಇವತ್ತು ಹಿಂಗೆ ನಡ್ಕೋತಿದ್ಯಾ? ಹಾಂ, ಬ್ಯಾಗ್ ಚೆಕ್ ಮಾಡ್ತಾಳಂತೆ. ಛೇ ಗಂಗಾ, ನೀನು ನಡಿಯಮ್ಮ. ಅಯ್ಯೋ, ಅವಳು ಹೇಳಿದ್ನ ಚೆಕ್ ಮಾಡ್ಬಿಟ್ಟಿನಾ? ಸುಮ್ಮನಿರಿ. ಹಿಂಗೆ ಮಾತು ಕೇಳಿದೆ. ಯಾಕೆಂದರೆ ಮೊನ್ನೆ ಒಂದ್ಸಾರಿ ಹೀಗೆ ಶೋ ಬಂದು ಚೈನ್ ಕಳೆದೋಗಿತ್ತು. ಅದು ಇದುವರೆಗೂ ಸಿಗಲೇ ಇಲ್ಲ ರೀ, ಅದಕ್ಕೆ ಕೇಳಿದೆ ಅಷ್ಟೇ. ಏನಮ್ಮ, ಶೋ ಬಂದು ಚೈನ್ ಕಳ್ತನ ಆಗೋಯ್ತಾ? ಅಂದ್ರೆ ನಿನ್ನ ಮಾತಿನ ಅರ್ಥ ಆ ಚೈನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಿದ್ಯಮ್ಮ? ಅಯ್ಯೋ, ನಾನೇ ನಂಗೆ ಹೇಳ್ದೆ, ಕಳ್ದೋಯ್ತು ಅಂತ ಅಷ್ಟೇ ಹೇಳಿದ್ದು. ಅದು ನೀನು ತಗೊಂಡು ನಾನು ಹೇಳಿದ್ನಾ? ಹಾಂ ಅಮ್ಮ, ನೀನು ಹಿಂಗೆಲ್ಲ ಹೇಳ್ಕೊಂತ ಅನ್ಕೊಂಡಿದ್ದಿಲ್ಲಮ್ಮ. ನನ್ನ ಗಂಡನ ಮನೆಯಲ್ಲಿ ಕಷ್ಟ ಇದೆ, ಹಾಗಂತ ತಂಗಿ ಚೈನ್ ತಗೊಂಡೋಗಿ ಕದ್ದು ಮಾರ್ಕೊಂಡು ತಿನ್ನೋಷ್ಟು ದರಿದ್ರ ನನಗೇನು ಬಂದಿಲ್ಲ ಅಮ್ಮ. ನೀನು ಈ ರೀತಿ ಎಲ್ಲ ಮಾತಾಡ್ತಾ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಕಂಡ್ರೆ ನಿನಗೆ ಬೇಜಾರಿದೆ, ಒಪ್ಕೋತೀನಿ. ಆದರೆ ಕಳ್ತಂದ ಆರೋಪ ಆಗ್ತೀಯಲ್ಲಮ್ಮ, ನಿಂಗೆ ಹೇಗೆ ಮನ್ಸು ಬಂತು ಹೇಳು? ಅಕ್ಕ, ನೀನು ಹಿಂಗೆಲ್ಲ ಮಾಡಬಾರ್ದು ಕಣೆ. ಜಯ ಪಾಪ, ಅವಳು ಪಾಪದ ಹುಡುಗಿ. ಅವಳಿಗೆ ಹೋಗಿ ಹೋಗಿ ಇಷ್ಟೊಂದು ಅವಮಾನ ನೋವು ಕೊಡ್ತೀಯಲ್ಲ. ನೀನು ಯಾಕೆ ಇಷ್ಟೊಂದು ಬದಲಾಗ್ಬಿಟ್ಟೆ? ನೀನು ಮೊದಲೆಲ್ಲ ಹಿಂಗಿರ್ಲಿಲ್ವಲ್ಲ? ಅಯ್ಯೋ, ಹೋದ್ರೋಗ್ಲಿ ಬಿಡೆ, ನೀನು ಅಷ್ಟಕ್ಕೆ ಯಾಕೆ ಕಳ್ತೀಯಾ? ಅಯ್ಯೋ ದೇವ್ರೆ, ಏನೋ ಬಾಯ್ತ ಬಂದ್ಬಿಡ್ತು, ಅದಕ್ಕೆ ಏನು ಹಿಂಗೆ ಹಟ್ಕೊಂಡು ಸುರ್ಕೊಂಡು ಹೋದ್ರೆ ತವ್ರ ಮನೆಗೆ ಒಳ್ಳೇದಾಗುತ್ತಾ? ಅಮ್ಮ, ನಾನು ಯಾವಾಗಲೂ ತವ್ರ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀನಿ. ಅದೇ ತವ್ರೆ ನನಗೆ ಕಣ್ಣೀರು ಕೊಟ್ಟು ಕಳ್ಸೋದು. ಅಪ್ಪ ಬನ್ನಿ ಅಪ್ಪ, ನನಗೊಂದು ನಿಮಿಷ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ನಡಿಮ್ಮ ನಡಿ, ನನಗೆಲ್ಲ ಗೊತ್ತಿದ್ದು ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಡಿ ಮಗಳೇ. ಏ ಅಜ್ಜಿ, ನೀನು ತುಂಬ ಕೆಟ್ಟ ಅಜ್ಜಿ. ನಮ್ಮ ಅಮ್ಮಂಗೆ ಯಾವಾಗಲೂ ಅಳಿಸ್ತೀಯಲ್ಲ ನೀನು. ನೀನು ಸರಿ ಇಲ್ಲ. ಎಲ್ಲ ಇವಳ 3 ಅಡಿ ಇಲ್ಲ ಇವಳು, ನನಗೆ ಬೈತಾಳಲ್ಲ. ಹಾಂ ಅಲ್ಲ, ಇವಾಗ ನಾನು ಅಂಥದ್ದು ಅನ್ಬಾರ್ದು. ಏನಂದೆ? ಚೈನ್ ಕಳ್ತನ ಆಗಿತ್ತು ಅಂದೆ, ಅದೊಂದು ದೊಡ್ಡ ತಪ್ಪಾ? ಹೇ, ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ಅವ್ರಿಗೆ. ನಾನೇನೋ ಒಂದು ಹೇಳ್ತೀನಿ, ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊತಾರೆ, ನನ್ನ ಬೈಕೋತಾರೆ. ಏನಾದರೂ ಮಾಡ್ಕೊಳ್ಳಿ ಬಿಡು, ನನಗೇನಾಗಬೇಕು? ನನಗೆ ಸಾರಿ ಫ್ರೆಂಡ್ಸ್, ನಾನು 2 ದಿವಸದಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅಥವಾ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮನ್ನು ನನಗಲ್ಲ, ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಆಗ್ತಿದ್ದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಹೊಸ ಕತೆ ಆಗ್ತಾಯಿದ್ದೀನಿ, ನಿಮ್ಗೆ ಇಷ್ಟ ಆಗ್ತಿದೆಯಲ್ಲ ನೋಡಿ.